ಇಲ್ಲೋಡ್ರ ಮೇಲೆ ನಾನೀಗ ನಿಮ್ ಕಣ್ ಮುಂದೆನೆ ಸೂಸೈಡ್ ಮಾಡ್ಕೊಂತ ಇದೀನಿ ಕಣ್ರು. ಕಂಗ್ರಾಟ್ಸ್ ಮಗ, ಗಾಡ್ ಬ್ಲೆಸ್ ಯು. ಯಾಕ್ ಮಗ ಯಾಕೆ ಸಾಯ್ತಾ ಇದೀಯಾ? ಯಾಕೆ ಅಂತ ಹೇಳ್ಬಿಟ್ಟು ಸಾಯಲ್ಲೇ ಸಸ್ಪೆನ್ಸ್ ಅಲ್ಲಿ ಇಡ್ಬೇಡ. 10 ರೂಪಾಯಿ ಕೊಡ, ನೀನ್ ಕೊಡ. ಏನಕ್ಕಮ್ಮ 10 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ಯಾ? ಅವ್ನ್ ಸತ್ರೆ ತಿಥಿ ಮಾಡೋದ್ ಬೇಡವಾ? ಪಾಪ ಅವ್ನ್ ಹಿಂದೆ ಮುಂದೆ ಯಾರು ಇಲ್ಲ ಕಣ ಮಗ. ಯಾರು? ಅವನ್ ಸಾಯ್ತಾನ? ಹೋಗಲೇ, ಯಾವನಾದ್ರೂ ಸಾಯ್ತಾನಷ್ಟೇ ಅವನು. ಅವ್ನ್ ಸತ್ತೇ ಸಾಯ್ತಾನೆ. ಚಾಲೆಂಜಾ? ಸಾಯಲ್ಲ, ಕಟ್ಟು. 100 ರೂಪಾಯಿ ಚಾಲೆಂಜ್. 100 ರೂಪಾಯಿ ಅಲ್ಲ, 200 ರೂಪಾಯಿ ಕಟ್ಟು. ನನ್ನೇನ್ ರೇಸ್ ಕುದುರೆ ಅನ್ಕೊಂಡಿದ್ರು ನನ್ ಮಕ್ಳ? ನನ್ ಮೇಲೆ ಬಿಟ್ಟಿಂಗ್ ಕಟ್ತೀರಾ? ನಾನ್ ಸಾಯ್ತೀನಿ ನೋಡಿ ಈಗ. ಏನ್ ಅಷ್ಟೊಂದ್ ಜನ ಅಲ್ಲಿ? ಗೊತ್ತಿಲ್ಲ ಸರ್. ಕಮ್ ಲೆಟ್ಸ್ ಗೋ. ವಾಟ್ಸ್ ಹ್ಯಾಪನಿಂಗ್? ಸರ್ ಅವನು ಸುಸೈಡ್ ಮಾಡ್ಕೋತಾನಂತೆ. ಓಕೆ ಓಕೆ, ಕ್ಯಾರಿ ಆನ್. ಸುಸೈಡ್ ಯಾಕಯ್ಯ? ಎಕ್ಸಾಮ್ ಅಲ್ಲಿ ಸರಿಯಾಗಿ ಬರ್ದಿಲ್ವಾ? ಅದಲ್ಲ, ಓದಿದ್ರೆ ಪರವಾಗಿಲ್ಲ, ನಾನ್ ಹೇಳ್ಕೊಡ್ತೀನಿ. ಕೆಳಗಡೆ ಬಾರಯ್ಯ, ಬಾ. ಸರ್ ಮತ್ತೆ ಸ್ಕಾಲರ್ಶಿಪ್ ಏನಾದ್ರು ಸರಿಯಾಗಿ ಬರ್ತಾ ಇಲ್ವೇನಯ್ಯ? ಅದು ಅಲ್ಲ. ಮನೇಲಿ ಏನಾದ್ರೂ ಪ್ರಾಬ್ಲಮ್ ಏನಪ್ಪ? ಮನೆಯಲ್ಲಿ ಪ್ರಾಬ್ಲಮ್ ಅಲ್ಲ, ಮನಸ್ಸಿಗೆ ಪ್ರಾಬ್ಲಮ್. ಮನ್ಸಿಗ? ಇಷ್ಟು ವರ್ಷದಿಂದ ಈ ಕಾಲೇಜಿಗೆ ಬರ್ತಾ ಇದೀನಿ. ನಿನ್ನೆ ಮೊನ್ನೆ ಬಂದ್ರ ನಾಗೇಂದ್ರಂಗುಲ್ ಹೋಗ್ ಕುದ್ರಕಂತು 4-5 ಜನ ಹುಡುಗಿರನ್ ಪಟಾಯಿಸ್ಕೊಂಡ. ಆದ್ರೆ ಒಂದ್ ಹುಡುಗಿನೂ ನನ್ಗೆ ಐ ಲವ್ ಯು ಅನ್ಲಿಲ್ವಲ್ಲಪ್ಪ. ನೋ ಪ್ರಾಬ್ಲಮ್, ನಿನ್ ಲವರ್ ಕರ್ಕೊಂಬರ್ತೀರಪ್ಪ. ದಡಿಯ ಹುಡುಗಿಯರ್ನ ಯಾವತ್ತೂ ನೋಡಿಲ್ಲ. ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಒಳ್ಳೆ ಸೂಪರ್ ಹುಡುಗಿ ಬೇಕಂತೆ. ಬಾ, ಕರ್ಕೊಂಡು ಹೋಗ್ತೀನಿ, ಬಾ. ಇವಳು ಓಕೆನಾ? ಓಕೆ ಮಾಡ್ಕೋಬಹುದು. ಹಾಯ್ ಡಾರ್ಲಿಂಗ್. ಕೆಳಗ್ ಬಂದ್ಬಿಡು ಡಾರ್ಲಿಂಗ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ತೊಡೆ ಕೊಡ್ತೀರಾ? ಮಲ್ಕೋತೀನಿ. ನೋ ದಡಿಯಾ, ನಿನ್ಗಿರೋ ಘಟ್ಟಕ್ಕೆ ಐಶ್ವರ್ಯ ರಾಯ್ ಬೇಕಿತ್ತ ನಿನ್ಗೆ? ಸಿಕ್ಕಿದ ಚಾನ್ಸ್ ಅಂತ ಒಪ್ಕೋಬಾರ್ದ? ಇನ್ನೇನ್ ತೊಳ್ ಸಿಗ್ತಾಳೆ ನಿನ್ ಮುಸುಡಿಗೆ? ಮುಖಕ್ಕೆ ಟವಲ್ ಹಾಕೊಂಡು ಮದ್ವೆ ಆಗ್ಬೋದಾಯ್ತಲ್ಲ ಮಗ. ಈ ಮಾಂಸ ಪರ್ವತ ಮೇಲಿಂದ ಕೆಳಗ್ ಬಿದ್ದು ಸತ್ತಿದ್ರೆ ಕಾಲೇಜ್ ಒಂದಿನ ಲೀವ್ ಆದ್ರೂ ಸಿಕ್ತಿತ್ತು. ಆ ಪ್ರಿನ್ಸಿಪಲ್ ಎಲ್ಲ ಹಾಳು ಮಾಡ್ಬಿಡ ಕಣ. ಜಸ್ಟ್ ಮಿಸ್ ಮಗ. ನಮ್ ಮಚ್ಚು ಇದ್ದಿದ್ರೆ ಈ ದಡಿಯಂಗೆ ಆ ಹುಡ್ಗಿನ್ ಕೊಟ್ಟು ಮದ್ವೆ ಮಾಡಿಸ್ಬಿಡ್ತಿದ್ದ ಮಗ. ಎನಿ ಡೌಟ್ಸ್? ನನ್ಗೊಂದ್ ಡೌಟ್. ನನ್ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ನನ್ ಪೇಪರ್ ನೋಡಿ ಕಾಪಿ ಹೊಡೆದು ಪಾಸ್ ಆದೆ. ನಾನು ಫೇಲ್ ಆದೆ. ನೀವ್ ಹೊರಗಡೆ ಹೋಗಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಬಂದು ನಮ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ಯಾ. ಅದು ಹೆಂಗೆ? ಅದಕ್ಕೆ ಅಷ್ಟು ಅರ್ಜೆಂಟ್ ಆಗಿ ಆನ್ಸರ್ ಹೇಳ್ಬೇಕಾ? ನೋ ಪ್ರಾಬ್ಲಮ್. ರಾತ್ರಿ ಗುಂಡ್ ಹಾಕ್ಬೇಕಾದ್ರೆ ಹೇಳು. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಮುದ್ದಣ ಮನೋರಮೆಯ ಸರಸ ಶೃಂಗಾರ ಸಲ್ಲಾಪದಲ್ಲಿ ಒಂದು ಸುಂದರವಾದ ಪ್ರಣಯ ಕಾಂಡನ ಅನುಭವಿಸಿ ಶೃಂಗಾರದ ಉತ್ತುಂಗದಲ್ಲಿ ಇರತಕ್ಕಂತಹ ಮನೋರಮೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸರ್. ನೀನ್ ಹೇಳಮ್ಮ, ನೀನ್ ಹೇಳು. ಹೌದಾ? ಓಕೆ ಓಕೆ, ಬರ್ತಿದ್ದೀನಿ, ಈಗ ಬರ್ತೀನಿ. ಓಕೆ ಸರ್, ನಾನ್ ಬೇಗ ಮನೆಗೆ ಹೋಗ್ಬೇಕು ಸರ್. ಯಾಕೆ? ಯಾರಾದ್ರೂ ತೀರೋದ್ರಾ? ಛೇ, ಹುಟ್ಟಿದ್ರು ಸರ್. ಯಾರೋ ನನಗ್ ಮಗು ಆಗಿದೆ ಸರ್. ಓಕೆ ಓಕೆ ಓಕೆ, ಐ ಮೀನ್ ನಮ್ ಮಿಸ್ಸಸ್ಗೆ. ಥ್ಯಾಂಕ್ ಯು. ಯೋ, ಅದೆಲ್ಲ ಆಮೇಲೆ ಇಟ್ಕೊಡ್ರಯ್ಯ. ಸರ್, ಅವ್ನ ಮಗುಗೆ ಹೆಸರಿಡಕ್ಕೆ ಯಾವ್ದಾದ್ರು ಒಂದ್ ಹೆಸರು ಹೇಳಿ ಸರ್. ಮಗು ಗಂಡೋ ಹೆಣ್ಣೋ? ಗಂಡು ಸರ್. ರಾಮ ಅಂತ ಇಡು. ರಾಮಾಯಣನ ರೀಮೇಕ್ ಮಾಡ್ದಂಗಿರುತ್ತೆ ಸರ್. ನಕುಲ? ಡ್ರ್ಯಾಕುಲಾ ತರ ಇರುತ್ತೆ ಸರ್. ಸರ್, ಯಾವ್ದನ ಇಂಗ್ಲಿಷ್ ಹೆಸರು ಹೇಳಿ ಸರ್. ಎಸ್ ನನ್ನ ಲಕ್ಕಿ ಲೆಟರು ಸರ್. ಎಸ್ ಇಂದ ಸ್ಟಾರ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಸಾರಿ ನಯ್ಯ, ಐ ಕಾಂಟ್ ಹೆಲ್ಪ್ ಇಟ್. ಸಾರಿ ತುಂಬಾ ಚೆನ್ನಾಗಿದೆ ಸರ್. ಇದೇ ನನ್ ಮಗಂಗಿಡ್ತೀನಿ. ಸಾರಿ ನಿದ್ದೆ ಮಾಡ್ದ, ಸಾರಿ ಮಲ್ಕೊಂಡ, ಸಾರಿ ಊಟ ಮಾಡ್ದ. ಓ ಬ್ಯೂಟಿಫುಲ್ ಬ್ಯೂಟಿಫುಲ್. ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಯ್ ಸರ್, ಬಾಯ್. ಫಿಶ್ ಮಾರ್ಕೆಟ್ ಗೊತ್ತಾಗ್ತಿಲ್ಲ. ಡಿಯರ್ ಸ್ಟೂಡೆಂಟ್ಸ್, ಅವನಿಗೆ ಮೊಬೈಲ್ ಫೋನ್ ಅನ್ನ ಇಲ್ಲಿಗೆ ತರಬಾರ್ದು ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ಯಾರೋ ಗೀಚಿ ಹೋದ
ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ. ಲಾಜಿಕ್ಕೇ ಇಲ್ಲದೆ ಇರೋ ಇಲ್ಲಾಜಿಕಲ್ ಕಾಲೇಜ್ ಇದು. ಡಿಯರ್ ಸ್ಟೂಡೆಂಟ್ಸ್, ಈಗಲಾದ್ರೂ ಪಾಠ ಶುರು ಮಾಡೋಣ. ಸುಂದರ ಕಾಂಡ, ಸುಂದರ ಕಾಂಡ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಪ್ಲೀಸ್ Sit down, I say. Please come in. ಮೆಮೊ. ಮಾಮ ಅಂದ್ಯಾ? ಅಲ್ಲ, ಮೆಮೊ. ಡಿಯರ್ ಸ್ಟೂಡೆಂಟ್ಸ್, ಬರೋ ಭಾನುವಾರ ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಲಯನ್ಸ್ ಕ್ಲಬ್ನವರು ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಯಾರ್ಯಾರಿಗೆ ರಕ್ತದಾನ ಮಾಡೋ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ದಯವಿಟ್ಟು ಕೈ ಎತ್ತಿ. ಕೈ ಎತ್ರಯ್ಯ, ಒಬ್ಬನಾದ್ರೂ ಕೈ ಎತ್ರಯ್ಯ. ಬನ್ರಿ ಈ ಕಡೆ. ಅಯ್ಯೋ ಚಿನಿಮೆ. ಡಿಯರ್ ಸ್ಟೂಡೆಂಟ್ಸ್, ಎಸ್ ಮೇಡಮ್. ಬರೋ ಭಾನುವಾರ ನಮ್ಮ ಕಾಲೇಜ್ ಕ್ಯಾಂಪಸ್ ನಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಕೈ ಎತ್ತಿ. ಮೇಡಮ್ ನೀವು ಹೋಗಿ ಮೇಡಮ್, ರಕ್ತ ಏನು ನನ್ನ ಹೃದಯನೇ ದಾನ ಮಾಡ್ಬಿಡ್ತೀನಿ. ಏಯ್, ನಿನಗೆ ಯಾರಾದ್ರೂ ರಕ್ತ, ಹೃದಯ, ಕಿಡ್ನಿ ಎಲ್ಲ ದಾನ ಮಾಡ್ಬೇಕು. ಮುಚ್ಕೊಂಡು ಕೂತ್ಕೊಳ. ಥ್ಯಾಂಕ್ ಯು ಸರ್. ತಾವಿನ್ನ ಕಳಚ್ಕೊಂಡ್ರೆ ಬ್ಯಾಟ್ರು. ಅಯ್ಯಯ್ಯೋ, ಈ ವಯ್ಯ ಲೆಕ್ಚರ್ ಕಾಟಕ್ಕೆ ನಮ್ ಫೇವ್ರೆಟ್ ಮೇಡಮ್ ಹೊಟ್ಟೋಗ್ತಾ ಇದಾರಲ್ಲೋ. ಸರ್ ಏನಪ್ಪ, ನೀನೇನಾದ್ರೂ ಅರ್ಜೆಂಟ್ ಆಗಿ ರಕ್ತದಾನ ಮಾಡ್ಬೇಕಾ ಇಲ್ಲ ಬೇರೆ ಏನಾದ್ರೂ ದಾನ ಮಾಡ್ಬೇಕಾ? 2 ಜೀವದ ಪ್ರಶ್ನೆ ಸರ್. ಯಾರ್ಯಾರ್ದಪ್ಪ? ಒಂದ್ ನಂದು, ಇನ್ನೊಂದು ಜಿಳ್ಳೆದು ಸರ್. ಜಿರಳೆ ಅಲ್ಲಿಗೆ ಕ್ಯಾರಿಯನ್. ಎಷ್ಟು ಹಿಂಸೆ ಕೊಟ್ಟೆ ನೀನು. ಹೋಗ್ಲಿ, ಜೀವ ಹಿಂಸೆ ಮಹಾ ಪಾಪ. ಹೋಗು. ದುಷ್ಯಂತ ಶಾಕುಂತಲೆಯರ ಕಣ್ಣುಗಳು ಪರಸ್ಪರ ಕಲೆತಿವೆ. ಇಬ್ಬರ ಮನಸ್ಸುಗಳು ಒಂದಾಗಿವೆ. ಗಾಳಿ, ಮಳೆ, ಬಿಸಿಲು, ಇನ್ಯಾವುದೇ ಪಂಚಭೂತಗಳ ದಾಳಿಗೆ ಸಿಲುಕದಂತೆ ಇಬ್ಬರ ಮನಸ್ಸುಗಳು ಒಂದನ್ನೊಂದು ಬಂಧಿಸಲ್ಪಟ್ಟಿವೆ. ಸೂರ್ಯನ ಕಿರಣ ಸೂರ್ಯಕಾಂತಿಯನ್ನು ಬಂಧಿಸಿದಂತೆ, ಚಂದ್ರನ ಕಿರಣ ಕೆನ್ನೈದಿಲೆಯನ್ನು ಬಂಧಿಸಿದಂತೆ ಅವರ ಆತ್ಮಗಳು ನಭೂತೋ ನ ಭವಿಷ್ಯತಿ ಎಂಬಂತೆ ಒಂದನ್ನೊಂದು ಪ್ರೀತಿಯ ಎಳೆಯಿಂದ ಬಂಧಿಸಲ್ಪಟ್ಟಿವೆ. ಅಂತಹ ಸಂದರ್ಭದಲ್ಲಿ ಯಾವನ ಕಟ್ಟಿದ್ದೋ? ತಾಳಿನ ಸರ್? ಇನ್ನು ಕಟ್ಟಿಲ್ಲ ಸರ್. ಶೂಲೇಸ್ ಯಾವನ್ ಕಟ್ಟಿದ್ದು ಅಂದೆ. ಅಯ್ಯೋ ಬಿಡಿ ಸರ್, ಅದೇನ್ ಬ್ರಹ್ಮಗಂಟ, ಯಾರೋ ಒಬ್ರು ಕಟ್ಟಿರ್ತಾರೆ. ಲೇ, ನಿಮ್ಮನ್ನ ಆಮೇಲೆ ವಿಚಾರಿಸ್ಕೋತೀನ್ರೋ ಡೈನೋಸಾರಸ್ಗಳ. ಎಸ್, ವಾಟ್ ಡು ಯು ವಾಂಟ್? ಲೆಕ್ಚರರ್ ಎಲ್ಲಿದ್ದಾರೆ? ಯಾಕೆ ನನ್ ನೋಡಿದ್ರ ಹಂಗ ಅನ್ಸಲ್ವಾ? ಟೈ ನೋಡು. ಆಹಾ, ಕಾಲೇಜ್ ಸ್ಟೂಡೆಂಟ್ ತರ ಕಾಣ್ತಾ ಇದ್ದೀರಾ. ಆಫ್ ಕೋರ್ಸ್, ನಾನು ಒಂದು ಕಾಲದಲ್ಲಿ ಇದೇ ಕಾಲೇಜಲ್ಲಿ ಸ್ಟೂಡೆಂಟೇ. ಅದೇ ಬೆಂಚು. ಈಗ ನಾನೇ ಬೆಂಚಲ್ಲಿ ಕೂತ್ಕೊಳ್ಳಿ ಸರ್. ಯು ಎನಿವೇರ್ ಇಫ್ ಯು ವಾಂಟ್, ದೇರ್ ಆಲ್ಸೋ. ಯು ನಾಟಿ. ಹಾಯ್ ಗೈಸ್. ಹಾಯ್. ಸೋಮ, ಏನ ನಿಮ್ಮ ಅತ್ತೆ ಮಗಳು ನೋಡು ಅಜ್ಜು ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಹೌದಾ? ಏನ್ ಹೌದಾ? ನಿನ್ ತಲೆ ಒಬ್ರನ್ನೊಬ್ರು ತಪ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೌದಾ? ರೆಡಿ, ಅವನ ಅಜ್ಜಿ ಒಂದ್ ಕೈ ನೋಡೇ ಬಿಡೋಣ. ಬಾಯಿಲಿಂದ ಹೋಗೋಣ. ನೋಡು, ಓಡ್ತಾ ಇದ್ದಾರೆ. ಓಡೋ.
ಸೋಮಾ ನಿಮ್ಮ ಮಾಮ ಇಲ್ಲೂ ಬಂದ್ಬಿಟ್ನಾ? ಮಹೇಶ ನೀನ್ ಇರು ನೋಡು ನೋಡ್ತೀನಿ. ಓಕೆ ಕಣ. Get on fast. Come on. Come in. Oh shit. Come. ಅಬ್ಬಾ ಹೇಗೋ ಎಸ್ಕೇಪ್ ಆದ್ವಲ್ಲ. ಉಫ್. ರಾಣಿ ಅವನ್ಗೆ ನಾನು ನೀನು ಜೊತೆ ಇರೋದ್ ಕಂಡ್ರೆ ಆಗಲ್ಲ. ಎಷ್ಟಾದ್ರೂ ಸೋದ್ರ ಮಾವ ಅಲ್ವಾ, ಜಲಸಿ ಇದ್ದೇ ಇರುತ್ತೆ. ಅದ್ ಸರಿ. ತುಂಬಾ ಸುಸ್ತಾಗಿದೆ, ಸ್ವಲ್ಪ ಕೋಲ್ಡ್ ವಾಟರ್ ಕೊಡ್ತೀಯಾ? ನೀನ್ ರಿಲ್ಯಾಕ್ಸ್ ಆಗು, ನಾನ್ ತಗೊಂಡ್ಬರ್ತೀನಿ. ತಗೋ. ಥ್ಯಾಂಕ್ಸ್. ರಾಣಿ ಮನೇಲಿ ಯಾರಿಲ್ಲ? ಅಂಕಲ್ ಆಂಟಿ ಯಾವ್ದೋ ರಿಸೆಪ್ಷನ್ಗೆ ಹೋಗಿದ್ದಾರೆ. ನಿಮ್ಮಪ್ಪ ಅಮ್ಮ? ಮಮ್ಮಿ ಡ್ಯಾಡಿ ಅಮೆರಿಕಲ್ಲಿದ್ದಾರೆ, ನಾನಿಲ್ಲಿ ಓದಕ್ ಬಂದೆ ಅಷ್ಟೇ. ನಿಮ್ಮನೇಲಿ ಯಾರ್ಯಾರಿದ್ದಾರೆ? ನಮ್ಮನೇಲಿ ನಾನು, ನಮ್ಮಪ್ಪ, ಅಮ್ಮ ಅಷ್ಟೇ. ಮತ್ತೆ ಅನು? ಅವಳ ಶೀಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಓಹ್ ಅಷ್ಟೇನಾ? ಈಗ ಕರೆಕ್ಟ್ ಹೇಳಿದ್ಯಾ? ಯಾರು ಬಂದ್ರನ್ಸುತ್ತೆ, ನೋಡ್ತೀನಿ. ಅಚ್ಚು, ನಮ್ಮ ಮಾವ ಸೋಮ ಬಂದ್ಬಿಟ್ಟ ಕಣೋ. ನಮ್ಮ ಮಾವ ಇಲ್ಲಿಗೂ ಬಂದ್ಬಿಟ್ಟ. ಹೌದಾ? ಬೇಗ ನಡಿ, ಬೇಗ. ಏತಾಳ ಎಲ್ಲರೂ ಬಿಡಲ್ಲ. ಸೋಮಾ ಸೋಮ ಹಿಡ್ಕೋರಣಿ ಅವ್ನ ಹೋಗ್ತೀನಿ. ಸೋಮ ಬಿಡೋ ಸೋಮ, ಸೋಮ ಬಿಡೋ. ಸೋಮ ಬಿಡೋ, ಬಿಡ್ಲಿ, ನಾನು ಚಾನ್ಸ್ ಓದಿತೀನಿ ಈಗ. ಅದ್ ಹೆಂಗ್ ಓದಿದ್ದೆ ನಾನು ನೋಡ್ತೀನಲ್ಲ. ಅನು,
ಅಲ್ಲಲ್ವೇ ಇಲ್ಲಿ ನೋಡು. ಅಚ್ಚು, ಇಷ್ಟೊತ್ತಲ್ಲಿ ನೀನಿಲ್ಲಿ? ಬ್ಯಾಡ್ ಟೈಮ್ ಬರಕ್ಕೆ ಎಷ್ಟೊತ್ತಾದ್ರೇನು? ಬ್ಯಾಡ್ ಟೈಮಾ? ಏನ್ ಹೇಳ್ತಿದ್ಯೋ? ಮೊದ್ಲು ಬಾರೆ ಇಲ್ಲಿ. ಮುಂದಿನ ಡೋರಿಂದಾನೇ ಬರ್ಬೋದಿತ್ತಲ್ಲ, ಏನ್ ನಿನ್ ಪ್ರಾಬ್ಲಮ್? ಅಚ್ಚು, ಏನು ಇದೆಲ್ಲ? ಅದೊಂದ್ ದೊಡ್ಡ ಕತೆ. ಕತೆ ಹೇಳಕ್ಕೋಸ್ಕರ ಇಷ್ಟ ದೂರ ಬಂದ್ಯಾ? ಅಲ್ವೇ, ರಾಣಿ ಜೊತೆ ಡಿಸ್ಕೋತೆಕ್ ಹೋಗಿದ್ನಾ, ಅಲ್ಲಿ ಅವ್ರ ಸೋದರ ಮಾವ ಇದನ್ನಲ್ಲ ಸೋಮ, ಅವ್ನ್ ಬಂದು ಗಲಾಟೆ ಮಾಡ್ಬಿಟ್ಟ. ಅಲ್ಲಿಂದ ಎಸ್ಕೇಪ್ ಆಗಿ ಬರುವಾಗ ನನ್ ಪ್ಯಾಂಟೇ ಮಿಸ್ ಆಗೋಯ್ತು. ಈ ಅವತಾರದಲ್ಲಿ ಏನಾರೋ ಮನೆಗೆ ಹೋದ್ರೆ ನಮ್ಮಪ್ಪ ನನ್ ಕಾಲೇ ಮುರಿದ್ ಬಿಡ್ತಾರೆ. ನಿಮ್ ಡ್ಯಾಡಿ ಯಾವ್ದಾರ ಪ್ಯಾಂಟ್ ಇದ್ರೆ ಕೊಡಿ ಪ್ಲೀಸ್. ನಗು ನಗು, ನನ್ ಹೀಗ್ ನೋಡ್ರೆ ನಗು ಬರುತ್ತಲ್ಲ. ಲೋ ಬಫೂನ್, ಮೊದ್ಲೇ ಜೋಕರ್ ತರ ಇದ್ಯಾ. ನಮ್ಮ ಅಪ್ಪನ್ ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡ್ಬಿಟ್ರೆ ಡಿಟ್ಟೋ ಚಾರ್ಲಿ ಚಾಪ್ಲಿನ್ ತರ ಕಾಣ್ತೀಯ. ಪರವಾಗಿಲ್ಲ ಕೊಡ. ಇರು ತರ್ತೀನಿ. ಬೇಗ ಬರೀ ಪ್ಲೀಸ್, ನಮ್ಮಪ್ಪ ಹೊಡಿತಾರೆ. ಥ್ಯಾಂಕ್ಸ್. ಮೊದ್ಲಿಂದ ರೈಟ್ ಹೇಳು. ಓಕೆ ಓಕೆ. ಪ್ಯಾಂಟ್ ಇಲ್ಲ ಅಂದ್ರೂ ಬೈತಾಳೆ, ಹಾಕೊಳಕ್ ಹೋದ್ರು ಬೈತಾಳೆ. ಏನೋ ಮಗ ಇದು ಕಟ್ಟಕ್ಕೆ ಆಗ್ತಾ ಇಲ್ಲ. ಇದನ್ನೇ ಕಟ್ಟಕ್ಕಾಗಿಲ್ಲ ಅಂದ್ರೆ ಇನ್ ತಾಳಿ ಎಲ್ಲ ಕಟ್ತೇನೆ. ನಿನ್ ಡೌಲ್ ಕಳ್ಸು, ಕಟ್ ತೋರಿಸ್ತೀನಿ. ಅವಳಿಲ್ಲ ಮಗ, ಬಾಂಬೆ ಶೂಟಿಂಗ್ ಅಲ್ಲಿ ಬಿಸಿ ಆಗಿದ್ದಾಳೆ. ಬಾಂಬೆಲ್ಲ ಯಾರು ಅವಳು? ಅವಳ ಐಶ್ವರ್ಯ ರಾಯ್. ಕಮಾನ್ ಗೈಸ್, ಕಮಾನ್. ಏಯ್, ಯಾಕೋ ಲೇಟು? ಇರ್ಲಿ ಬಿಡು ಮಗ. ವಾಕೆ. ಕಮಾನ್ ಗೈಸ್. ಹಾಯ್. ಕಮಾನ್ ಗೈಸ್. ಹಾಯ್ ರಕ್ಷಿತಾ. ಹಾಯ್ ಶುಭಾ, ಹೌ ಆರ್ ಯು? ಕಮಾನ್ ಕಮಾನ್ ಗರ್ಲ್ಸ್, ಕಮಾನ್ ಗರ್ಲ್ಸ್. ನೀವು ಬಾಯ್ಸ್ ನ ಕರೆಯೋದೇ ಇಲ್ವಾ? ಈ ಕರೆದಿದ್ರೆ ನಾವು ಬರ್ತೀವಿ ಬಿಡಲ್ಲ. ಯಾವನ ಅವನು ಹತ್ತೆ ತಂದು. ಕಮಾನ್ ಗರ್ಲ್ಸ್. ಏಯ್ ಲೇಟ್ ಲತೀಫ್. ಕಮಾನ್ ಕಮಾನ್. ಹಾಯ್. ಹರಿ ಅಪ್, ಕಮಾನ್. ಏನಿದು ಓವರ್ ಆಕ್ಟಿಂಗಾ? ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಲ್ಲ ರೇಖಾ, ನಿನಗೆ ಜ್ಞಾಪಕ ಇದೆಯಾ, ನಾನು ನೀನು ಒಂದ್ಸಲ ಇದೇ ತರದ ಬಸ್ಸಲ್ಲಿ ಕಾರ್ಕಳಕ್ ಹೋಗಿದ್ವಿ. ಅಲ್ಲಿ ಆ ಕೆಟ್ಟ ಘಳಿಗೆನ ನೆನಪ್ ಮಾಡ್ಬೇಡ. ಮೊದ್ಲು ಹೋಗಿ ನಿನ್ ಕೆಲ್ಸ ನೋಡು. ಪ್ಲೀಸ್ ಕಮ್ ಹಿಯರ್ ಮೇಡಮ್. ಈ ಕಡೆ ಬಾ. ಹಾಯ್ ಸೋಮ. ಹಾಯ್ 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 ಸೋಮ. ಹಾಯ್. ಜಾಗ ಬಿಡು. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಗೋ ಬ್ಯಾಕ್ ಬಿಕಾಸ್ ದಿಸ್ ಸೀಟ್ ಈಸ್ ರಿಸರ್ವ್ಡ್. ಇರ್ಲಿ ಕಣ. ಇರ್ಲಿ. ವಾಗ ಮಾಮಗ. ಬಂದೆ. ಉಮ್ಮ ಬಂದ್ಲೇನಾ? ಏನ್ ಅಚ್ಚು ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಸೀಟ್ ಬಿಡ ಮಗ. ಹಿಂದ್ಗಡೆ ಹೋಗ. ಬಿಡ. ಹೋಗ ಹಿಂದ್ಗಡೆ. ನಮ್ಗೊಂದ್ ಕಾಲ ಬರತ್ತವ, ನೋಡ್ಕೋತೇವ್ ಬಿಡು. ಹಾಯ್ ರಾಣಿ. ಹಾಯ್. ಎಷ್ಟೊತ್ತು ನಿನ್ಗೋಸ್ಕರ ಸೀಟ್ ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಹೋಗಲ್ಲ. ಅಲ್ಲಿ ನೋಡು ಮಗ. ಬಾ ಮಗ, ಹಂಗೆ ಆಗ್ಬೇಕು. ಬಾ ಬಾ ಬಾ. ಹಾಯ್ 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 ಹಾಯ್. ಓಕೆ. ಹಾಯ್ ಅಚ್ಚು. ಹಾಯ್ ಹಾಯ್ ಅಚ್ಚು. ಹಾಯ್. ಬಾ ಕೂತ್ಕೋ. ಹಾಯ್ ಅಚ್ಚು. ಹಾಯ್ ಅಚ್ಚು. ಹಾಯ್. ಹೆವಿ ಲಗೇಜ್ ತಂದ್ಬಿಟ್ಟಿದ್ಯಾ? ಬ್ಯಾಂಗ್ಳೂರ್ಗೆ ಹೋಗ್ಬೇಕಲ್ಲ. ಓಕೆ. ತುಂಬಾ ಭಾರಿನೇ ಅದು. ಲುಕಿಂಗ್ ಸೋ ಗುಡ್. ರಿಯಲಿ ಥ್ಯಾಂಕ್ಸ್. ನೀನು ಅಷ್ಟೇ. ಏನ್ ನೋಡ್ತಿದ್ಯಾ? ಓಕೆ. ಬೇಜಾರ. ಗರ್ಲ್ಸ್ ಎಲ್ರು ರೆಡಿ? ನೀನ್ ರೆಡಿನೇನಾ? ಏಯ್ ಯಾವನು ನಮ್ ಕಿವಾಸೇನ ಕಲಾಮಸೆ. ಏಯ್ ನಿನ್ನ ನಡಿಯ. ಇರಿ ಸರ್, ಪೂಜಾ ಮುಗಿಲೆ. ದಾಮೋ ಬೇಗ ಪೂಜಾ ಮುಗ್ಸಲ್ಲ. ಇಲ್ಲ, ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ಪೂಜೆಗೂ ಅರ್ಜೆಂಟ್. ರೈಟ್ ರೈಟ್.
ಸಾಲ್ಟ್ ಕೇಳಿದಲ್ಲ ಕಣ್ಣೀರೇ ಬೀಳ್ತಾ ಇಲ್ವ ತಟ್ಟೆಗೆ ಸಾಲ್ಟ್ ಯಾಕೆ? ರಾಜು ದಿನ ಎಕ್ಸರ್ಸೈಸ್ ಮಾಡ್ತೀರಾ? ದಿನಕ್ಕೆ 2 ಸಲ ಮಾಡ್ತೀನಿ ಮೇಡಮ್. ಮೊಟ್ಟೆನೂ ತಿಂತೀರಾ ಅನ್ಸುತ್ತೆ. ಮೊಟ್ಟೆ, ಮೂಳೆ, ಮಾಂಸ ಎಲ್ಲ ತಿಂತೀನಿ. ಅದಕ್ಕೆ ನಿಮ್ ಬಾಡಿ ಎಷ್ಟ್ ಚೆನ್ನಾಗಿದೆ. ನಿಮ್ಗೆ ಯಾವ್ದಾದ್ರು ಲೆಸನ್ ಅರ್ಥ ಆಗಿಲ್ಲ ಅಂದ್ರೆ ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನನ್ನ ಹತ್ರ ಬಂದ್ ಕೇಳಿ. ನಿಮ್ ತರ ಯಾರು ಕೋಆಪರೇಟ್ ಮಾಡಿಲ್ಲ ಮೇಡಮ್. ರಿಯಲಿ ಯು ಆರ್ ಗ್ರೇಟ್ ಮೇಡಮ್. ಥ್ಯಾಂಕ್ ಯು. ಮೇಡಮ್ ನಾ ತೊಳ್ಕೊಂಡ್ ಬರ್ತೀನಿ. ರೇಖಾ, ನೀನು ಕೋಆಪರೇಟ್ ಮಾಡಿದ್ರೆ ನಾನು ಎಕ್ಸರ್ಸೈಸ್ ಮಾಡ್ತಾ ಇರ್ಲಿಲ್ವಾ? ಜಿರಳೆ ಸಾಯ್ಸಕ್ಕೆ ಹೆದರ್ತೀಯ ನೀನು? ಎಕ್ಸರ್ಸೈಸ್ ಬೇರೆ ಮಾಡ್ತಾರಂತೆ. ಹೋಗ್ ಮುಸುಳಿ ನೋಡ್ಕೊ ಹೋಗು. ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ನೀನಾ ನಂಜುಂಡೇಶ್ವರ? ನಾನು ಮನೆಯಲ್ಲಿ ಹೇಳ್ಬರೋದನ್ನ ಮರೆತುಬಿಟ್ಟೆ ನಂಜುಂಡೇಶ್ವರ. ಈ ಬಸ್ ತಗೊಂಡಾಗ ಹೇಳ್ಬಿಟ್ಟು ಬರೋಣ, ಬರ್ತೀಯಾ? ಏನ್ ತಮಾಷೆ ಮಾಡ್ತಾ ಇದ್ಯಾ? ನಾನು ತಮಾಷೆ? ಆಹಾ ಆಹಾ ಆಹಾ, ನಿನ್ನನ್ನು ನೋಡ್ತಾ ಇದ್ರೆ ಚಲನಚಿತ್ರ ರಂಗಕ್ಕೆ ನಾಯಕ ನಟನನ್ನು ನೋಡಿದಂತ ಆಗುತ್ತೆ ನಂಜುಂಡೇಶ್ವರ. ಹಾಲಕ್ಕಿ ನುಡಿದೈತೆ 3 ಜಾರಿ ಸೇರುವ ಜಾಗದಲ್ಲಿ ನಿನ್ನ ಮಣ್ಣಿನ ಬೊಮ್ಮೆ ಮಾಡಿ ಹಗೆಗಳು ನಿನಗೆ ಕೇಳಿಸ್ತಾ ಇದ್ದಾರೆ ನಂಜುಂಡೇಶ್ವರ. ಅದೆಲ್ಲ ನನ್ ಕೇಳೋಷ್ಟು ಪುರ್ಸತ್ತಿಲ್ಲಯ್ಯ. ಕೇಳಿದ್ರೆ ಬಿಟ್ಬಿಡು, ಆ ನಂಜುಂಡೇಶ್ವರನೇ ನಿನಗೆ ಒಳ್ಳೇದು ಮಾಡ್ತಾನೆ. ನನ್ನನ್ನ ಕರ್ಕೊಂಡೋಗಿ ಆ ಮಾಗನೂರ್ನವರೆಗೂ ಬಿಡ್ತೀಯ ನಂಜುಂಡೇಶ್ವರ? ಯಾರ್ರೀ ಅದು? ಅಯ್ಯೋ, ಅವ್ನ್ ನೋಡ್ರೆ ಗೊತ್ತಾಗಲ್ವೇನ್ ಸರ್, ನಿಮ್ ಬ್ರದರ್ ತರ ಇದಾನೆ. ಲೋ ಇಡಿಯಟ್, ನಮ್ದೇನು ಬುಡ್ಬುಡ್ಕೆ ಫ್ಯಾಮಿಲಿನೇನೋ? ಕುತ್ಕೊಳ್ಳ ಮುಚ್ಕೊಂಡು. ಅಯ್ಯೋ, ಅವ್ನ್ ಓಸಿ ಲಿಫ್ಟ್ ಕೇಳಿದ್ದಕ್ಕೆ ಇವ್ನ್ ಹಂಗಂದ ಸರ್. ಹೋಗ್ಲಿ ಬಿಡಿ ಸರ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನ ಯೂಸ್ಲೆಸ್ ಫೆಲೋ ಅಂತೀನಿ, ಅಡ್ಜಸ್ಟ್ ಮಾಡ್ಕೊ. ಯೋ ದಾಮೋ, ಹತ್ತಿಸ್ಕೊಳೆ ಅವ್ರನ್ನ. ಇಂಥವ್ರನ್ನೆಲ್ಲ ನಂಬರ್ದು ಸಾರ್. ಐ ಆಮ್ ಇಂಟೆಲಿಜೆಂಟ್ ಐಸೆ, ನೋ ಪ್ರಾಬ್ಲಮ್. ಹತ್ತಿಸ್ಕೋ. ಲೋ ಹಂಸ ಪರ್ವತ, ಎಲ್ ನೋಡ್ತಾ ಇದ್ಯಾ? ಮಡ್ಗು ನಿನ್ ಲೆಗ್ಗು. ಬಾರಯ್ಯ, ಬಾ. ಅಡ್ಡ ಬಿದ್ದೇ ನಂಜುಂಡೇಶ್ವರ. ಲೋ ದಡಿಯ, ಎಡ್ ಬೀಳೋದು ಬೇಡ, ಉದ್ ಬೀಳೋದು ಬೇಡ. ನೀನೇನಾದ್ರೂ ಬಿದ್ರೆ ಹಂಗೆ ಶೇಕ್ ಆಗ್ಬಿಡುತ್ತೆ ಬಸ್ಸು. ಅರ್ಥವಾಯ್ತು. ಏನಯ್ಯ, ನಿನ್ ಮೀಸೆ ಒಳ್ಳೆ ವೀರಪ್ಪನ್ ಮೀಸೆ ತರ ಇದೆಯಲ್ಲ? ಅದು ನಮ್ಮ ಟ್ರೇಡ್ ಮಾರ್ಕ್ ನಂಜುಂಡೇಶ್ವರ. ಅವಾಗ ನಾವು ಕಾಡಲ್ಲಿ ಅಲಿತಾ ಇರ್ತೀವಲ್ಲ, ಆಗ ಚಿರತೆ ಕರಡಿ ಎಲ್ಲ ಎದುರುಗಡೆ ಬರ್ತಾವೆ. ಅದನ್ನ ಎದುರಿಸ್ಲಿಕ್ಕೆ ಬೇಕಲ್ಲ ನಂಜುಂಡೇಶ್ವರ. ಹಿಂಗೆ ನಾನು ಮೊದಲೇ ಫಾರೆಸ್ಟ್ ಅಲ್ಲಿ ಅಲಿತಾ ಇರ್ಬೇಕಾದ್ರೆ ಏನಾಯ್ತು ಗೊತ್ತಾ? ಪೊಲೀಸ್ನವ್ರ ಕೈಗೆ ಸಿಕ್ಕಿಬಿದ್ದು ನೀನೇ ವೀರಪ್ಪನ್ ಅಂತ ಅವ್ರು ಹೇಳಿ ನನ್ನನ್ನ ಲಾಕಪ್ ನಲ್ಲಿ ಹಾಕಿ ದಿಮ್ಮನೆ ರಂಗ ಅಂತ ಗುಮ್ಮಿದ್ರು. ಏನ್ ಮಾಡ್ಕೊಂಡಿದೀಯ? ನಾನು ನಿಂತಾಗ ಏನೂ ಮಾಡೋದಿಲ್ಲ ನಂಜುಂಡೇಶ್ವರ. ಅದಲ್ಲಯ್ಯ, ನಾನು ಕೇಳ್ತಾ ಇರೋದು ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ ಅಂತ. ಹಂಗ ಕೇಳಬಾರ್ದ ನಂಜುಂಡೇಶ್ವರ. ಹಸ್ತ ಸಾಮಂತ್ರಿಕ ಶಾಸ್ತ್ರ ನೋಡಿ ನಾನು ಊಟ ಮಾಡ್ತೀನಿ ನಂಜುಂಡೇಶ್ವರ. ಹೌದಾ? ಹಾಗಾದ್ರೆ ನನ್ ಕೈ ನೋಡಿ ಹೇಳಪ್ಪ, ನಾನು ಯಾವಾಗ ಪ್ರಿನ್ಸಿಪಲ್ ಆಗ್ತೀನಿ ಅಂತ. ಅಷ್ಟೇ ನಂಜುಂಡೇಶ್ವರ, ನಿನ್ನ ಚೆಹರೆ ನೋಡಿದ್ರೆ ಸಾಕು, ಇಡೀ ನಿನ್ನ ಜಾತಕವನ್ನೇ ಹೇಳ್ಬಿಡ್ತೀನಿ. ಹೌದಾ? ಕೈ ಕೊಡು. ಸದ್ಯಕ್ಕೆ ಕೈ ನೋಡು. ಅಯ್ಯೋ, ನನ್ ಕೈ ನೋಡಿ. ಏನ್ ಕೈ, ಏನ್ ಮೈ, ಅಷ್ಟ್ ಚೆನ್ನಾಗಿದ್ಯಾ? ಈಗ ತಾನೇ ತೊಳ್ಕೊಂಬಂದೆ. ಏನ್ ಹೇಳಿ ಅದ್ರಂದವ. ಎಲ್ಲರ ಕೈಯಲ್ಲೂ ಭಾಗ್ಯ ರೇಖೆ, ಆಯುಷ್ಯ ರೇಖೆ ಅಂತ ಇದ್ರೆ ತಮ್ಮ ಕೈಯಲ್ಲಿ ನಂಜುಂಡೇಶ್ವರ ಸೌಂದರ್ಯ ರೇಖೆ ಇಲ್ಲಿಂದ ಪ್ರಾರಂಭವಾಗಿದ್ದು ಎಲ್ಲಿ ನಿಂತಿದೆಯೋ ಗೊತ್ತಿಲ್ಲ. ನನಗನ್ಸುತ್ತೆ ನಂಜುಂಡೇಶ್ವರ, ಆ ಬ್ರಹ್ಮ ನಿಮ್ಮನ್ನ ನೋಡಿ ಆ ಐಶ್ವರ್ಯ ರಾಯನ ಸೃಷ್ಟಿ ಮಾಡಿದನೋ ಅಥವಾ ಐಶ್ವರ್ಯ ರಾಯನ ನೋಡಿ ನಿಮ್ಮನ್ನ ಸೃಷ್ಟಿ ಮಾಡಿದ್ರು ಬ್ರಹ್ಮ ಇವನ್ನ ನೋಡಿ ನಂದಿ ಬೆಟ್ಟ ಸೃಷ್ಟಿ ಮಾಡ್ದನ, ನಂದಿ ಬೆಟ್ಟ ನೋಡಿ ಇವನ್ನ ಸೃಷ್ಟಿ ಮಾಡ್ದನ ಗೊತ್ತಾಯ್ತಾ ಇಲ್ಲ. ನೀನ್ ಯಾಕೆ ಶಿವ ಹಿಂಗ್ ಊರ್ಕಂತ ಇದೀಯಾ? ಯೋ, ಮ್ಯಾಲ ಬಿಸ್ಲು ಹಾಕೊಂಡ್ ಕೊಡ್ತಾ ಐತೆ, ಅದ್ರಲ್ಲಿ ನಿಂದ ಬೇರೆ ಸುಮ್ನೆ ನಿಂತ್ಕಳೆ. ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಳ್ತೀಯ ನಂಜುಂಡೇಶ್ವರ? ಮುಂದೆ ನಮ್ಮ ಬಂಧುಗಳು ತೋಟ ಐತೆ, ಅಲ್ಲಿ ಇಳಿದು
ಕೆಂದಂಗಿ ಎಳ್ನೀರ್ನ ಕುಡಿದು ದಣವಾರಿಸ್ಕೊಂಡು ಮುಂದೆ ಹೋಗೋಣ. ಏನಂತ ನಂಜುಂಡೇಶ್ವರ? ಓಕೆ. ನೀವೆಲ್ಲ ಏನಂತೀರಾ? ನಂಜುಂಡೇಶ್ವರ. ನಂಜುಂಡೇಶ್ವರ, ಪರೋಪಕಾರಿಗಳು ಅಂದ್ರೆ ಇವ್ರೆ. ಅಂದ್ರೆ ಎಲ್ರ ಭಾರನೂ ಇಳಿಸ್ಬಿಡ್ತಾರೆ. ಓ, ನಮಗೂ ಸುಸ್ತಾಗಿದೆ, ನಮ್ ಬಾರನು ಇಳಿಸ್ರಪ್ಪ. ಏ ಗುಳಿ ಕಾಳಿ, ಕೊಡ್ರಿ ನೀರ. ಅಂದ್ರೆ ಎಳನೀರ. ಸಾಕಾಗಿ ಕುಡಿ ನಂಜುಂಡೇಶ್ವರ. ಎಳ್ನೀರೇಶ್ವರ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಗ ಹುಡುಗೋಗ್ಬಿಡ್ತಲ್ಲ. ಇಂತ ಒಳ್ಳೆ ಎಳ್ನೀರಿಗೆ ನೀರು ಅಂತ ಹೇಳ್ತಿಲ್ಲ, ಇದು ಕುಡಿಯಕ್ಕೆ ಪುಣ್ಯ ಮಾಡಿರ್ಬೇಕು. ಕುಡಿದ್ರೆ ಮಜಾ ಮಾಡಿ ಕುಡಿ ಗಟ್ಟಿಯಾಗಿದೆ. ಕುಡಿ. ಹೆಂಗೈತೆ ನಂಜುಂಡೇಶ್ವರ? ಬ್ರಾಂಡಿ ಬಿಸ್ಕಿ ಎಲ್ಲ ವೇಸ್ಟ್ ಅಂತೀನಿ ಇದ್ರ ಮುಂದೆ. ಅಷ್ಟೇ ಅಲ್ಲ ನಂಜುಂಡೇಶ್ವರ, ಬೆಂಡಿನೂ ಇದ್ರ ಮುಂದೆ ವೇಸ್ಟ್. ಅಷ್ಟೇ ಅಲ್ಲ, ಪೂರ್ವ ಪಶ್ಚಿಮ ಹಿಡಿದು ಒಂದಾಗ್ಬಿಡ್ತು. ಹೋದ once more. ನನಗೆ ಅಯ್ಯೋ, ಅರ್ಧ ಬತ್ತಲ್ಲ, ಇನ್ನರ್ಧ ಏನಾಯ್ತಪ್ಪ? ಯಾರಾದ್ರೂ ಉಪ್ಪಿನ ಗಡಿ ಕಾಡ್ದಾರಿಂದ ಬುಡ್ಬುಡಿಕೆ ಅವರು ನಿಮ್ ಬಸ್ಸಿಗೆ ಡ್ರಾಪ್ ಕೊಡಿ ಅಂತ ಹತ್ಕೊಂಡಿದಾರೇನೋ? ಇದಾರೆ ಸರ್. ಹೌದಾ?